Welcome, welcome to Study Made Easy Classes. ಫಸ್ಟ್ PUC ಲರ್ನಿಂಗ್ಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸುಸ್ವಾಗತ. ಇಲ್ಲಿ ಯಾವ್ಯಾವ ಪ್ರಶ್ನೆ ಅಂದರೆ 2023 ಈ PDF ಮತ್ತು ಇದು ಎಲ್ಲ ಪೇಪರ್ನು ಇನ್ವಾಲ್ವ್ ಆಗಿದೆ ಪಾಸಿಂಗ್ ಪ್ಯಾಕೇಜಲ್ಲಿಂದ. ದಯವಿಟ್ಟು ಹಂಗನ್ಬಿಟ್ಟು 2023 ಇದೇ ಕಂಟಿನ್ಯೂ ಮಾಡ್ತಿದ್ದಾರೆ. ದಯವಿಟ್ಟು ಈ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗಿ. ರಿಪೀಟೆಡ್ ಕ್ವಶನ್ ಬೇಕಂದರೆ ನಿಮ್ಮ ಹೋದ ಸತಿ ಪ್ರಿಪ್ರೇಟ್ರಿನಲ್ಲೂ ಕೇಳಿರೋವಂಥ ಪ್ರಶ್ನೆಗಳು ಇಲ್ಲಿವೆ. ದಯವಿಟ್ಟು ನೋಡ್ಕೋಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್ ಹೇಗೆ ಫಾಲ್ ಆಯಿತು ಅಂತ ನೀವು ತಿಳ್ಕೊಬೇಕಾಗಿದೆ. ಆ ಪ್ರಶ್ನೆ 2-3 ಸತಿ ಕೇಳಿದರು ಅದನ್ನು ಕೂಡ. ಓಕೆ, ನೆಕ್ಸ್ಟು ಇಲ್ಲಿದೆ ನೋಡಿ, ಕಾಸಸ್ ಫಾರ್ ದ ಫೇಲ್ಯೂರ್ ಆಫ್ 1857 ರಿವೋಲ್ಟ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 18th ಕ್ವೆಶನ್ ಅಂಬೇಡ್ಕರ್ದು ಕೇಳ್ತಾ ಇರ್ತಾರೆ ನೋಡಿ. ಇದು ಸ್ಟೇಟಸ್ ಆಫ್ ವುಮೆನ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಕೂಡ. ಎಫೆಕ್ಟು ಕಾಸಸ್ ನೋಡ್ಕೋಬೇಕಾಗುತ್ತೆ. ಕಾಸಸ್ ಆ್ಯಂಡ್ ಎಫೆಕ್ಟ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ ಇವನ್ನೇ ಬರೆದ್ರು ಸಾಕು ನೀವು. ಓಕೆ, ಬ್ರಿಟಿಷ್ ಟ್ಯಾಕ್ಸ್ ಸಿಸ್ಟಮ್ ಅದು ಬೇಡ, ಇದು ಇಂಪ್ಯಾಕ್ಟ್ ಇದು ನೋಡ್ಕೋಬೇಕು. 4th ಕ್ವೆಶನ್ ಸಂಗೊಳ್ಳಿ ರಾಯಣ್ಣ ರೋಲ್ ನೋಡ್ಕೊಳ್ಳಿ. ಕೆಲವೊಂದು ಟೈಮ್ ಕೇಳ್ತಾ ಇರ್ತಾರೆ. ಶ್ರೀರಂಗಪಟ್ಟಣ ಟ್ರೀಟಿ ಅಂತ ಏನಾದ್ರು ಕೇಳಿ, ಯು ಹ್ಯಾವ್ ಟು ರೈಟ್ ದಿಸ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಅಚೀವ್ಮೆಂಟ್ಸ್ ಆಫ್ ಕೃಷ್ಣದೇವರಾಜ ಒಡೆಯರ್ಸ್ 4. ಓಕೆ, ದಯವಿಟ್ಟು ನೋಡ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಆಯಿತಾ, ಸುಭಾಷ್ ಚಂದ್ರ ಬೋಸ್ ಇದು. ಆಮೇಲೆ ನೆಕ್ಸ್ಟ್ ಅಂಬೇಡ್ಕರು. ಇಷ್ಟು ಇಂಪಾರ್ಟೆಂಟ್ ಇವೆಲ್ಲ ಜಾಸ್ತಿ ಕೇಳ್ತಾರೆ. ಅನ್ಟಚಬಿಲಿಟಿ ರಿಪೀಟೆಡ್ ಕ್ವಶನ್. ದಯವಿಟ್ಟು ನೋಡ್ಕೊಂಡೋಗಿ, ಉತ್ತರ ಇಲ್ಲೇ ಕೊಟ್ಟಿದ್ದೀನಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ UNO. ಓಕೆ, ದಯವಿಟ್ಟು ನೋಡ್ಕೊಳ್ಳಿ. ದ ಕಾಸಸ್ ಆ್ಯಂಡ್ ಎಫೆಕ್ಟ್ ಇಲ್ಲಿದೆ. ಕಾಸಸ್ ಆ್ಯಂಡ್ ಎಫೆಕ್ಟ್ ಫಾರ್ ದ ಅನ್ಎಂಪ್ಲಾಯ್ಮೆಂಟ್ ಅದು ಸಪ್ರೇಟಾಗಿ ಕೇಳ್ತಾರೆ ಒಂದೊಂದು ಸತಿ. ಅರ್ಥ ಆಗ್ತಿದೆಯಾ? ದಯವಿಟ್ಟು ನೋಡ್ಕೊಂಡು ಹೋಗ್ಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಇವೆಲ್ಲ ಇಂಪಾರ್ಟೆಂಟ್. ಏನು ಹೇಳಿದ್ನೋ ಅದು ಕೂಡ. ರಾಯಣ್ಣ ವೆರಿ ಇಂಪಾರ್ಟೆಂಟ್. ಈಗ ಇಷ್ಟು ಕ್ವಶನ್ ಮಾತ್ರ ಇಲ್ಲಿ ಇಂಪಾರ್ಟೆಂಟು, ಇನ್ನೆಲ್ಲ ಡಿಲೇಟೆಡ್ ಆಗಿರೋದು. ಅರ್ಥ ಆಗ್ತಿದೆಯಾ? ದಯವಿಟ್ಟು ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟ್ ನೋಡಿ ಇಲ್ಲಿ ಮುಂದೆ ಟೀಚಿಂಗ್ಸ್ ಅಂತ ಕೇಳಿ, ಆಬ್ಜೆಕ್ಟಿವ್ಸ್ ಅಂತ ಕೇಳಿ, ಅಥವಾ ಸೋಷಲ್ ಆ್ಯಂಡ್ ರಿಲಿಜಿಯಸ್ ಮೂಮೆಂಟಲ್ಲಿ ಈ ಒಂದು ಬರ್ತದಲ್ಲ, ಪ್ರೀಚಿಂಗ್, ಆಬ್ಜೆಕ್ಟಿವ್, ಏಮ್ಸ್ ಏನಾದರೂ ಬರಲಿ, ಅವ್ರ ಬಗ್ಗೆ ಏನಾದರೂ ಬರೀರಿ ಅವ್ರದ್ರ ಬಗ್ಗೆ ಅಂತ ಕೇಳಿದ್ರೆ ಯಾರ್ದು ಬೇಕಾದ್ರೂ ಕೊಡಲಿ, ಇದೇ ಉತ್ತರ ಬರೀಬೇಕು. ಓಕೆ, ಇದು ಫಿಕ್ಸ್ಡ್. 3 ಮಾರ್ಕಿನ ಕ್ವಶನ್ ಬಂದೇ ಬರುತ್ತೆ. ನೀವು ಏನೇ ಕೇಳಲಿ ಅವ್ರ ಬಗ್ಗೆ. ರೈಟ್ ದ ಟೀಚಿಂಗ್ಸ್ ಆಫ್ ಬ್ರಹ್ಮ ಸಮಾಜ್ ಆರ್ ಆರ್ಯ ಸಮಾಜ್, ಅಥವಾ ಈ ರೀತಿ ಪ್ರಾರ್ಥನಾ ಸಮಾಜ್ ಆಯಿತಾ, ರಾಮ್ ಮೋಹನ್ ಇವ್ರ ಬಗ್ಗೆ ಎಲ್ಲ ಕೊಟ್ಟು ನೀವು ಈ ಪಾಯಿಂಟ್ಸ್ ಬರೆದ್ರೆ ಪೂರ್ತಿ ಅಂಕ ಸಿಗುತ್ತೆ. ಕೆಲವೊಂದು ಟೈಮು 4 ಮಾರ್ಕರಲ್ಲೂ ಕೂಡ ಕೇಳಿದ್ದಾರೆ. ಇಲ್ಲಿ 8 ಪಾಯಿಂಟು ಇದೆ, ನೋಡ್ಕೊಂಡು ಹೋಗಿ. ಏನೇ ಕೇಳಲಿ 4 ಮಾರ್ಕರಿಗೆ ಕೇಳ್ತಾರೆ. ಆಗ 8 ಪಾಯಿಂಟ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಬೇಕು. ಒಂದೇ ಒಂದು ಇಯರ್ ಕೇಳಿದ್ರು 4 ಮಾರ್ಕರಲ್ಲಿ. ಸೊ ದಟ್ ನೋಡ್ಕೊಂಡು ಹೋಗಿ. 8 ಪಾಯಿಂಟ್ ಇದೆಯಾ? 8 ಇಲ್ಲ ಅಂದರೆ 7 ಆದರೂ ಅಟ್ಲೀಸ್ಟ್ ನೀವು ನೋಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಲ್ಲಿ ಬಂದರೆ ಇನ್ನೇನು ಕೇಳ್ಬೋದು? ಈ ಪ್ರಶ್ನೆ, ಡಿಫ್ರೆನ್ಸ್ ಬಿಟ್ವೀನ್ ದ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಲೇಬರರ್ಸ್. ವೆರಿ ಇಂಪಾರ್ಟೆಂಟ್, ನೋಡ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಬನ್ನಿ. ಇಂಪಾರ್ಟೆನ್ಸ್ ಆಫ್ ಹಿಮಾಲಯ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ದಯವಿಟ್ಟು ನೋಡ್ಕೊಂಡು ಹೋಗಿ. ನೆಕ್ಸ್ಟು ಇದು ತುಂಬ ಸತಿ ಕೇಳಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಫಂಕ್ಷನ್ ಅಂತಲೂ ಕೇಳಿದ್ದಾರೆ. ಇವೆರಡು ಇಂಪಾರ್ಟೆಂಟ್ ಕ್ವಶನ್, ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಎಫೆಕ್ಟ್ ಆ್ಯಂಡ್ ರೆಮಿಡಿಯಲ್ಸ್ ಮೆಷರ್ ದ ನ್ಯಾಚುರಲ್ ಡಿಸಾಸ್ಟರ್. ಫ್ಲೂಡ್ಸ್ ಅಂತನಾದ್ರು ಕೇಳಲಿ, ಸೈಕ್ಲೋನ್ಸ್ ಅಂತನಾದ್ರು ಕೇಳಲಿ, ಏನಾದ್ರು ಕೇಳ್ಕೊಳ್ಳಿ. ಅಂದರೆ ರಿಲೇಟೆಡ್ ಟು ದ ನ್ಯಾಚುರಲ್ ಡಿಸಾಸ್ಟರ್ಗೆ ರಿಲೇಟೆಡ್ ಆಗಿರೋದು. ಎಫೆಕ್ಟ್ಸು ರೀಸನ್ ಅಂತ ಯಾವುದು, ರೆಮಿಡಿಯಲ್ಸ್ ಅಂತ ಸಪ್ರೇಟಾಗಿ ಕೇಳ್ತಾರೆ ನೋಡಿ. ಎರಡೂ ಕೇಳಲ್ಲ ಯಾವತ್ತು. ಎಫೆಕ್ಟು, ರೆಮಿಡೀಸು ಅವಕ್ಕೆಲ್ಲ ಇದೇ ಬರೆದ್ರೂ ಆಗುತ್ತೆ. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ನೋಡಿ,
ಆಲ್ ಯಾವುದೇ ಸೈಕ್ಲೋನ್ಸ್ ಆಗಿರ್ಬೋದು, ಫ್ಲೂಟ್ಸ್ ಆಗಿರ್ಬೋದು, ಆಲ್ಸ್ ನ್ಯಾಚುರಲ್ ಡಿಸಾಸ್ಟರ್ದು ಎಫೆಕ್ಟ್ ಅಂತ ಯಾವುದಾದ್ರು ಕೇಳಿದ್ರು ನೀವು ಇವೇ ಎಫೆಕ್ಟ್ಸ್ ಅದಕ್ಕೆ ಬರೆದ್ರೂ ನಡೆಯುತ್ತೆ. ರೆಮಿಡೀಸ್ ಏನು ಅಂದರೆ ಇವು ಬರೆದ್ರೂ ನಡೆಯುತ್ತೆ. ದಯವಿಟ್ಟು ಇದು ಒಂದು ಫಿಕ್ಸ್ಡ್ ಕ್ವಶನ್, ದಯವಿಟ್ಟು ತಾವೆಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡು ಹೋಗಬೇಕು. ಇದು ಫಿಕ್ಸ್ಡ್ ಕ್ವಶನ್, ದಯವಿಟ್ಟು ಇದ್ರ ಮೇಲೆ ಕೇಳ್ತಾರೆ. ಬೇಕಾದ್ರೆ ನೋಡಿ 100% ಕೇಳೋ ಕ್ವಶನ್ಸ್ ಅದು. ನೋಡಿ ಆಬ್ಜೆಕ್ಟಿವ್ಸ್ ಆಫ್ 5 years ಪ್ಲ್ಯಾನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಅದು ಕೂಡ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಇನ್ನೇನು ಕೇಳ್ತಾರೆ, ನೋಡಿ ಕೆಲವೊಂದು ಟೈಮು ಅಚೀವ್ಮೆಂಟ್ಸ್ನು ಕೂಡ ಕೇಳ್ತಾ ಇರ್ತಾರೆ. ನನ್ನ ಪ್ರಕಾರ ನೀವು ಈ ಅಚೀವ್ಮೆಂಟ್ಸ್ನ ಇಲ್ಲಿ ಬರೆದ್ರೂ ನಡೆಯುತ್ತೆ. ಆದರೆ ಕೆಲವೊಬ್ಬರು ಸ್ಕೂಲಲ್ಲಿ ಲೈಕ್ ಕೊಡೋದಿಲ್ಲ, ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಕೊಡ್ತಾರೆ, ಬಟ್ ನಿಮ್ಮ ಸ್ಕೂಲ್ಗಳಲ್ಲಿ ಕೊಡೋಲ್ಲ. ಸೊ ದಟ್ ನೀವು ಇಲ್ಲಿ ಏನಿದೆಯೋ ಇದಕ್ಕಿದೆ ಉತ್ತರಗಳನ್ನ ನೋಡ್ಕೊಂಡು ಹೋಗಿದ್ರೆ ಸಾಕು. ಅರ್ಥ ಆಗ್ತಿದೆಯಾ? ಓಕೆ, ಇದಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ನೆಕ್ಸ್ಟ್ ಇನ್ನೇನು ಕೇಳ್ಬೋದು, ನೋಡಿ ಡಿಫ್ರೆನ್ಸಸ್ನ ಕೇಳ್ತಾರೆ. ಪಬ್ಲಿಕ್ ಫೈನಾನ್ಸು ಮತ್ತು ಪ್ರೈವೇಟ್ ಫೈನಾನ್ಸ್ ಡಿಫ್ರೆನ್ಸಸ್ನ ಕೇಳಿದ್ದಾರೆ. 2 ವರ್ಷ ಏನೋ ಕೇಳಿದರು. ದಯವಿಟ್ಟು ಈ ಪ್ರಶ್ನೆಯನ್ನು ನೋಡ್ಕೊಂಡು ಹೋಗಿ. ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಾಯಿಲ್ ಎರೋಷನ್, ಓಕೆ, ನೋಡಿ ಈ ಪ್ರಶ್ನೆ ಇಂಪಾರ್ಟೆಂಟ್. ನೋಡಿ ಇದು ಹೇಳಿದ್ನಲ್ಲ, ದ ಇಂಡಿಯನ್ agriculture gambling with the monsoon wind, explain. This question is also very important. ನೋಡಿ ಇಲ್ಲೇ ಉತ್ತರ ಕೊಟ್ಟಿದ್ದೀನಿ. ಈ ಪ್ರಶ್ನೆನೂ ಕೂಡ ಕೇಳ್ತಾ ಇರ್ತಾರೆ ಅವಾಗವಾಗ, ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ನೋಡಿ ಇಂಪಾರ್ಟೆನ್ಸ್ ಅಂತನಾದ್ರು ಕೇಳಿ, ಅಡ್ವಾಂಟೇಜಸ್ ಅಂತನಾದ್ರು ಕೇಳಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಂತನಾದ್ರು ಕೇಳಿ. ಯು ಹ್ಯಾವ್ ಟು ರೈಟ್ ದಿಸ್ ಆನ್ಸರ್. ಅರ್ಥ ಆಗ್ತಿದೆಯಾ? ಇವು ಆನ್ಸರ್ಗಳನ್ನ ಬರಿಬೇಕು. ಬ್ಯಾಂಕ್ ಬಗ್ಗೆ ಕೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಯಾವುದು ಈ ಪ್ರಶ್ನೆ? ದಯವಿಟ್ಟು ನೋಡ್ಕೊಂಡೋಗಿ. ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲೊಕೇಶನ್ ಆಫ್ ಕಾಟನ್ ಇಂಡಸ್ಟ್ರಿ, ಅಲ್ಯೂಮಿನಿಯಂ ಇಂಡಸ್ಟ್ರಿ, ಲೈಕ್ ಆ ಥರ ಅಲ್ಯೂಮಿನಿಯಂ ಇಂಡಸ್ಟ್ರಿ. ಆಮೇಲೆ ಏನೇ ಕೇಳಿ ಇಂಡಸ್ಟ್ರೀಸ್ ಬಗ್ಗೆ, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದ ಯಾವ ಇಂಡಸ್ಟ್ರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಕೇಳಿದ್ರು ಯು ಹ್ಯಾವ್ ಟು ರೈಟ್ ದಿಸ್ ಆನ್ಸರ್. ಇದು ರಿಪೀಟೆಡ್ ಕ್ವಶನ್, ನೀವು ಆಲ್ರೆಡಿ ನೋಡಿದ್ದೀರಾ. ನಾನು ಅಪ್ಲೋಡ್ ಮಾಡಿರೋ ಕ್ವಶನ್ ಪೇಪರಲ್ಲಿ ಇದೆಷ್ಟು ರಿಪೀಟ್ ಆಗಿದೆ ಅಂತ. ದಯವಿಟ್ಟು ತಾವೆಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡು ಹೋಗಬೇಕು. ಅಡ್ವಾಂಟೇಜಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ಈ ಪ್ರಶ್ನೆಯೂ ಕೂಡ ಕೇಳಿದ್ದಾರೆ 2 ಸತಿ. ಪ್ರಾಬ್ಲಮ್ಸು ಕೇಳಿದ್ದಾರೆ, ಅಡ್ವಾಂಟೇಜಸ್ಸು ಕೇಳಿದ್ದಾರೆ, ಡಿಸ್ಅಡ್ವಾಂಟೇಜಸ್ ಮುಂದೆ ಬರುತ್ತೆ, ನೋಡೋಣ. ಓಕೆ, ಇಷ್ಟು ಪಾಸಿಂಗ್ ಪ್ಯಾಕೇಜ್. ಓಕೆ, ಇಷ್ಟೇ. ನೋಡಿ ಇದೊಂದು ಕೇಳ್ಬೋದು, ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಆ್ಯಕ್ಟ್ ಕೇಳಿದ್ದಾರೆ. ಒಂದೊಂದು ಸತಿ ಈ ಪ್ರಶ್ನೆನೂ ಕೂಡ ಕೇಳಿದ್ದಾರೆ, ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ನೋಡಿ ಇದು ನೋಡ್ಕೊಂಡು ಹೋಗಿ. ಎಕನಾಮಿಕ್ಸ್ದು ಒಂದೊಂದು ಸತಿ ಕೇಳಿದಾರಪ್ಪ ಈ ಪ್ರಶ್ನೆ, ಇಂಪಾರ್ಟೆಂಟು. ನೆಕ್ಸ್ಟು ಮ್ಯಾಪ್ ಅಲ್ವಾ ನಿಮಗೆ ಡೌಟ್ ಇರೋದು? ಮ್ಯಾಪ್ ನೋಡಿ ಇಲ್ಲಿ. ಇಷ್ಟು ನೋಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ಇಷ್ಟು ಮ್ಯಾಪಿಂಗ್ ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಇಲ್ಲಿದೆ ಮ್ಯಾಪಿಂಗ್ ಕ್ವಶನ್ ಅಂತ, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಅರ್ಥ ಆಗ್ತಿದೆಯಾ? ಇಲ್ಲಿದೆ, ನೋಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಇನ್ನು ನಾನು ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಇಷ್ಟು ಕ್ವಶನ್ಗಳನ್ನ ಫಸ್ಟು ರೆಡಿಯಾಗಿ ನೀವು. ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲಿಗೆ ಈ ವಿಡಿಯೋನ ಹೇಳ್ತಾ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ